ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ದಿನಾಂಕ 19/9/2024ರಂದು ಜೈಂಟ್ಸ್ ವೀಕ್ ಪ್ರಯುಕ್ತ ಸವದತ್ತಿ ಶಂಕರ ಮಠದಲ್ಲಿ ಜೈಂಟ್ಸ್ ರೇಣುಕಾ ಸಹೇಲಿ ಸವದತ್ತಿ ವತಿಯಿಂದ ಉಚಿತ ಬಂಜೆತನ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಶಿಬಿರದಲ್ಲಿ ಜೈಂಟ್ಸ್ ಸಂಸ್ಥೆ ಅಧ್ಯಕ್ಷರು ಆದ ಡಾಕ್ಟರ್ ನಯನಾ ಬಸ್ಮಿ ಅವರು ಮಾತನಾಡಿ ಜೈಂಟ್ಸ್ ವೀಕ್ ಬಗ್ಗೆ ಮತ್ತು ಬಂಜೆತನದ ಬಗ್ಗೆ ತಿಳಿಸಿದ್ದಾರೆ. ಡಾಕ್ಟರ್ ಪವಿತ್ರ ಶ್ಯಾಮಸುಂದರ್ ಅವರು ಮಹಿಳೆಯರಿಗೆ ಸಮಾಲೋಚನೆ ಮಾಡಿ ಬಂಜೆತನದ ಚಿಕಿತ್ಸೆ ಬಗ್ಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೈಂಟ್ಸ್ ಸಂಸ್ಥೆ ಎಲ್ಲ ಸದಸ್ಯರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ನ್ಯೂಸ್, ಪವರ್ ಕನ್ನಡ, ಸವದತ್ತಿ. ಒಂದು ಆಹಾರ ಸೇವನೆ ಏನ್ ಮಾಡ್ತೀವಿ ಅದರಿಂದ ಇರ್ಬೋದು. ಇತ್ತೀಚಿನ ದಿನಗಳು ತುಂಬಾ ಜಾಸ್ತಿ ನೋಡ್ತೀವಿ. ಬಟ್ ಬಂಜೆತನ ಅಂತ ಹೇಳಿ ಈಗ ಮನೆಯಲ್ಲಿ ಅತ್ತೆ ಇರ್ತಾರೆ, ಮಾನಸಿಕ ಒತ್ತಡ ತುಂಬಾ ಇರುತ್ತೆ. ಯಾಕಂದ್ರೆ ಹೆಣ್ಮಕ್ಳಲ್ಲಿ ಮಕ್ಳು ಆಗಿಲ್ಲ ಅಂತಂದ್ರೆ ಬರೀ ಎಲ್ಲರೂ ಬಂದ್ಮೇಲೆ ಅದೇ ಹೇಳ್ತಾರೆ, ಮಕ್ಳು ಆಗಿಲ್ಲ. ಆಮೇಲೆ ಮಾನಸಿಕ ಒತ್ತಡ, ಯಾರು ಸಪೋರ್ಟ್ ಮಾಡಲ್ಲ ಆ ಟೈಮಲ್ಲಿ. ಸೊ ಹೊಟ್ಟೆ ನೋವಾದ್ರೆ ನೀವು ಇಮಿಡಿಯೇಟ್ ಹಾಸ್ಪಿಟಲ್ ಹೋಗ್ತೀರಿ, ಎಲ್ಲ ತೋರಿಸ್ಕೊಳ್ತೀರಿ. ಬಟ್ ಬಂಜೆತನ ಅಂದಾಗ 1 ವರ್ಷ ಕಾಯ್ತೀರಿ, 2 ವರ್ಷ ಕಾಯ್ತೀರಿ, ಹರಕೆ ಹೊತ್ಕೊಳ್ಳೋದಾಯ್ತು, ಎಲ್ಲ ಆಯ್ತು. ಬಟ್ ಮಕ್ಳು ಆಗಿಲ್ಲ ಅಂದ್ರೆ ಲಾಸ್ಟ್ ತುಂಬಾ ಅಂದ್ರೆ 5 ವರ್ಷ ವೇಟ್ ಮಾಡಿ, 7 ವರ್ಷ ವೇಟ್ ಮಾಡಿ, ಅಥವಾ 10 ವರ್ಷ ವೇಟ್ ಮಾಡಿ ಆಮೇಲೆ ಡಾಕ್ಟರ್ ಕೆಳಗಡೆ ಭೇಟಿ ಆಗಕ್ ಬರ್ತೀರಿ. ಸೊ ಬಂಜೆತನ ಅಂದ್ರೆ 1 ವರ್ಷ ನೀವು ಕಂಪ್ಲೀಟ್ ಇದು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ರ, ಗರ್ಭಧಾರಣೆ ಆಗ್ತಾ ಇಲ್ಲ ಅಂದ್ರೆ ಅವಾಗ ಅಟ್ಲೀಸ್ಟ್ ಒಂದು ಡಾಕ್ಟರ್ ಭೇಟಿ ನೀಡ್ಬಿಟ್ಟು ಏನ್ ತೊಂದರೆ ಇದೆ, ಇದು ಬರೀ ಹೆಣ್ಮಕ್ಳಿಗೆ ಮಾತ್ರ ಸೀಮಿತ ಅಲ್ಲ. ಇದು ಬಂಜೆತನ ಅನ್ನೋದು ದಾಂಪತ್ಯ ಅಂದ್ರೆ ಗಂಡಸರಲ್ಲಾದ್ರೂ ಪ್ರಾಬ್ಲಮ್ ಇರ್ಬೋದು, ಹೆಣ್ಮಕ್ಳಲ್ಲಾದ್ರೂ ಪ್ರಾಬ್ಲಮ್ ಇರ್ಬೋದು. ಸೊ ಇಬ್ರು ಜೊತೆ ಬಂದು ಏನ್ ತೊಂದರೆ ಇದೆ, ಏನು ತೊಂದರೆ ಇದೆ ಅಂತ ಹೇಳಿದ್ರೆ ಮೈನಸ್ ಕಾರಣಗಳಿರ್ತಾವ, ಅವೆಲ್ಲ ಸರಿ ಮಾಡ್ಬೋದು. ನೀವು ತುಂಬಾ ಲೇಟ್ ಆಗಿ ಬಂದ್ರೆ, 5 ವರ್ಷ ಬಿಟ್ಟು ಬಂದ್ರೆ, ಈವನ್ ಹೆಣ್ಮಕ್ಳಲ್ಲೂ ಕೂಡ ಹೊಟ್ಟೆಗಳೇನಿರುತ್ತೆ ಅವು ಕೂಡ ಇದರ ಸಂಖ್ಯೆ ಕಡಿಮೆ ಆಗುತ್ತೆ, ಕ್ವಾಲಿಟಿ ಕೂಡ ಕಡಿಮೆ ಆಗುತ್ತೆ. ಸೊ ಎಷ್ಟು ಬೇಗ ಬರ್ತೀರೋ ನಾವು ಬೇಸಿಕ್ ಟ್ರೀಟ್ಮೆಂಟ್ ಅಲ್ಲೇ ನಿಮ್ಗೆ ಮಾಡ್ಬೋದು. ಈಗ ನಮ್ಮ ಹತ್ರ ಬರ್ತೀರಂದ್ರೆ ಎಲ್ಲರಿಗೂ ಟೆಸ್ಟ್ ಬೇಬಿನೇ ಬೇಕಂತ ಇರಲ್ಲ. ಮೈನರ್ ಬೇಸಿಕ್ ಟ್ರೀಟ್ಮೆಂಟ್ ಇಂದನೂ ಒಂದು ಟ್ಯಾಬ್ಲೆಟ್ ಇಂಜೆಕ್ಷನ್ ಮುಖಾಂತರ ನಿಮ್ಗೆ ಹೆಲ್ಪ್ ಮಾಡಿ ಇದು ಗರ್ಭಿಣಿ ಆಗೋಕ್ಕೆ ನೀವು ಸಹಾಯ ಆಗ್ಬೋದು. ಸೊ ಈಗ ಹೆಂಗೆ ಇಲ್ಲಿ ನಿಮ್ ತಾಯಂದ್ರು ಇರ್ತಾರೆ, ಅದರಲ್ಲಿ ಈ ಒಂದು ಸೆಪ್ಟೆಂಬರ್ 17ರಿಂದ ಸೆಪ್ಟೆಂಬರ್ 23ರವರೆಗೆ ನಾವು ಸಾಪ್ತಾಹಿಕ ಜೈಂಟ್ಸ್ ವೀಕ್ ಅನ್ನು ಆಚರಿಸ್ತೀವಿ. ಅಂದ್ರೆ ಪ್ರತಿನಿತ್ಯ ಯಾವ್ದಾದ್ರು ಒಂದು ಜನರಿಗೆ ಅನುಕೂಲ ಆಗುವಂತ ಒಂದು ಸೋಷಿಯಲ್ ವರ್ಕ್ ಅನ್ನ ನಾವು ಮಾಡ್ತಿದ್ವಿ. ಅದರ ಅಡಿಯಲ್ಲಿ ಮೊನ್ನೆ 17ನೇ ತಾರೀಕಿಗೆ ನಾವು BMD ಹೆಲ್ತ್ ಚೆಕಪ್ ಕ್ಯಾಂಪ್ ಅನ್ನು ಮಾಡಿದ್ವಿ. ಅಂದ್ರೆ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಅಂತ ನಮ್ಮ ಮೂಳೆ ಸಾಂದ್ರತೆ ಬಗ್ಗೆ ಟೆಸ್ಟ್ ಅನ್ನ ಮಾಡಿದ್ವಿ. ಸೊ ಅದರಂತೆ ಇವತ್ತು ಕೂಡ ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ ನಿವಾರಣೆಗಾಗಿ ಒಂದು ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಅನ್ನು ಇಟ್ಕೊಂಡಿದ್ವಿ. ಇದರ ಉದ್ದೇಶ ಅಂದ್ರೆ ಎಷ್ಟೋ ಸಲ ಹೆಣ್ಮಕ್ಳಿಗೆ ಅಥವಾ ಮದುವೆ ಆದ್ಮೇಲೆ ಮಕ್ಕಳು ಆಗೋದು ನೈಸರ್ಗಿಕವಾಗಿ ಆಗ್ತಾ ಇರೋದಿಲ್ಲ ಅಂತವರು, ಅಥವಾ ಒಂದ್ ಮಗು ಆಗಿರ್ತದೆ, ಇನ್ನೊಂದು ಮಗು, 2ನೇ ಮಗು ಬೇಕಾಗಿರ್ತದೆ, ಆಗ್ತಾ ಇರೋದಿಲ್ಲ ಅಂತವರಿಗೆ ಎಲ್ಲಿ ಹೋಗ್ಬೇಕು, ಏನ್ ವಿಚಾರ ಮಾಡ್ಬೇಕು, ಯಾರ ಕಡೆ ಸರಿಯಾದ ಒಂದು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು ಗೊತ್ತಿರುವುದಿಲ್ಲ. ಅದಕ್ಕಾಗಿ ಅವ್ರಿಗೆಲ್ಲ ಅನುಕೂಲ ಆಗ್ಬೇಕನ್ನೋದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಬಹಳಷ್ಟು ಅನುಕೂಲ ಮಾಡಿಕೊಡುವಂತ ನಮ್ಮ ಡಾಕ್ಟರ್ ಪವಿತ್ರ ಅವರಿದ್ದಾರೆ, ಬಹಳಷ್ಟು ನುರಿತ ವೈದ್ಯರಿದ್ದಾರೆ. ಅವರು ಕೇವಲ ಈ ಬಂಜೆತನ ನಿವಾರಣೆಗಾಗಿನೇ ತಮ್ಮ ಒಂದು ಇಡೀ ತಮ್ಮ ಜೀವನವನ್ನು ಅದಕ್ಕಾಗಿ ಅವರು ಮುಡುಪಾಗಿಟ್ಟಿದ್ದಾರೆ. ಬಹಳಷ್ಟು ಕೇಸಸ್ಗಳಲ್ಲಿ ಅವರು ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.